ತುಮಕೂರಿನಲ್ಲಿ ತಪ್ಪಿದೆ ಭಾರಿ ದುರಂತ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಆಗಿರುವಂಥ ಘಟನೆ ಇದು. ಪಲ್ಟಿ ಆಗಿಬಿಟ್ಟಿದೆ ಬಸ್ಸು. 5 ಗಂಭೀರ ಗಾಯಗಳಾಗಿದೆ. ತಿಪ್ಟೂರು ಡಿಪೋಗೆ ಸೇರಿದಂಥ ಬಸ್ ಇದು. ಗಾಯಾಳುಗಳಿಗೆ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ಸು ಪಲ್ಟಿಯಾಗಿರೋದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇವರು ಕೆಎಸ್ಆರ್ಟಿಸಿ ಅವರು BMTC ಯಾಕೋ ಇತ್ತೀಚೆಗೆ ಗಾಡಿನ ಯದ್ವಾ ಓಡಿಸ್ತಾ ಇದ್ದಾರೆ. ಅಂದರೆ ಬಸ್ಗಳನ್ನ ಏನು ಎಣ್ಣೆ ಏಟಲ್ಲಿ ಇರ್ತಾರೋ ಗಾಂಜಾ ಮತ್ತಲ್ಲಿ ಇರ್ತಾರೋ ಕೆಲವ್ರು ಹೇಳ್ತಾ ಇರೋದು. ನೋಡಿ, ಬಸ್ ಪಲ್ಟಿ ಆಗಿಬಿಟ್ಟಿದೆ ರೀ. ಬದುಕಿದ್ದೆ ಪವಾಡ ಅವರು. ನೋಡಿ ಹೆಂಗಿದೆ ಪ್ರಪಾತ ನೋಡಿ ಇಲ್ಲಿ. ಆ ಪರಿ ಏನಾದರೂ ಆದರೆ ಬದುಕೋದು ಉಂಟಾ ಅಲ್ಲಿ? ಏನೋ ಅವ್ರ ಅದೃಷ್ಟ ಚೆನ್ನಾಗಿತ್ತು. ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೆಲವೊಬ್ಬರಿಗೆ 5 ಗಂಭೀರವಾಗಿ ಗಾಯಗಳಾಗಿದೆ ಅಂತೆ. ಕೆಲವೊಬ್ಬರು ನಿಟ್ಟುಸಿರು ಬಿಟ್ಟರು, ಅಯ್ಯೋ ಬದುಕಿತ್ತು ಬಡಜೀವ ಅಂತೇಳಿ. ನೋಡಿ, ಒಬ್ಬ ಸಣ್ಣ ತಪ್ಪು ಮಾಡುವಂಥ ಒಬ್ಬ ಚಾಲಕನಿಂದಾಗಿ ಎಷ್ಟು ಅವಾಂತರಗಳಾಗುತ್ತೆ ಅಂತ. ಗೊತ್ತಿಲ್ಲ ಅವರೇನು ಮುಂದಗಡೆ ಹೆಂಗೆ ಡ್ರೈವಿಂಗ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರೇನು ಮೊಬೈಲ್ ಇಟ್ಕೊಂಡಿದ್ರು ಇಲ್ಲ ಬ್ರೇಕ್ ಫೇಲ್ಯೂರ್ ಆಯ್ತು ಅದು ಗೊತ್ತಿಲ್ಲ. ನಾವ್ ಹಿಂದಗಡೆ ಡೋರ್ ಅಲ್ಲಿ ಇದ್ದು. ಆಕ್ಚುಲಿ ಆಟೋಮೆಟಿಕ್ ಆಗಿ ಸ್ಪೀಡ್ ಆಗಿ ಇತ್ತು ಬಸ್ಸು. ಏನ್ ಹಿಂಗ್ 2 ಸತಿ ಆ ಕಡೆ ಈ ಕಡೆ ಅಲ್ಗಾಡ್ತು. ದಬಾಯ್ತಂತು. ಮಕ್ಕಳು ಮರಿ ಮತ್ತೆ ಮಹಿಳೆಯರು ವಯಸ್ಸಾದ್ರು ಎಲ್ಲ ಇದ್ರು. ಮಿನಿಮಮ್ 90 ರಿಂದ 95 ಜನ ಇದ್ರು ಆ ಬಸ್. ಎಲ್ಲ ಸ್ಟ್ಯಾಂಡಿಂಗ್ ಇತ್ತು ಬಸ್ಸು. ನನ್ನ ಮೇಲೆ ಒಂದ 7-8 ಜನ ಮ್ಯಾಲ್ ಬಿದ್ರು. ಅದೇನ್ ಗಾಚಾರೋ ಗೊತ್ತಿಲ್ಲ. ದೇವ್ರ ಆಶೀರ್ವಾದ, ಮಣ್ಣಮ್ಮ ತಾಯಿ ಆಶೀರ್ವಾದ ಬದುಕೆ ಬಂದಿದ್ವಿ. ಹೆಂಗಾಯ್ತು ಅಂತ ಗೊತ್ತಿಲ್ಲ. ಅವ್ರೇನು ಮುಂದಗಡೆ ಹೆಂಗೆ ಡ್ರೈವಿಂಗ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರೇನು ಮೊಬೈಲ್ ಇಟ್ಕೊಂಡಿದ್ರು ಇಲ್ಲ ಬ್ರೇಕ್ ಫೇಲ್ಯೂರ್ ಆಯ್ತು ಅದು ಗೊತ್ತಿಲ್ಲ. ನಾವ್ ಹಿಂದಗಡೆ ಡೋರ್ ಅಲ್ಲಿ ಇದ್ದು. ಆಕ್ಚುಲಿ ಆಟೋಮೆಟಿಕ್ ಆಗಿ ಸ್ಪೀಡ್ ಆಗಿ ಇತ್ತು ಬಸ್ಸು. ಏನ್ ಹಿಂಗ್ 2 ಸತಿ ಆ ಕಡೆ ಈ ಕಡೆ ಅಲ್ಗಾಡ್ತು. ದಬಾಯ್ತಂತು. ಮಕ್ಕಳು ಮರಿ ಮತ್ತೆ ಮಹಿಳೆಯರು ವಯಸ್ಸಾದ್ರು ಎಲ್ಲ ಇದ್ರು. ಮಿನಿಮಮ್ 90 ರಿಂದ 95 ಜನ ಇದ್ರು ಆ ಬಸ್. ಎಲ್ಲ ಸ್ಟ್ಯಾಂಡಿಂಗ್ ಇತ್ತು ಬಸ್ಸು. ನನ್ನ ಮೇಲೆ ಒಂದ 7-8 ಜನ ಮ್ಯಾಲ್ ಬಿದ್ರು. ಅದೇನ್ ಗಾಚಾರೋ ಗೊತ್ತಿಲ್ಲ. ದೇವ್ರ ಆಶೀರ್ವಾದ, ಮಣ್ಣಮ್ಮ ತಾಯಿ ಆಶೀರ್ವಾದ ಬದುಕೆ ಬಂದಿದ್ವಿ.